ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾರಿಕಾಸ್ ಕನ್ನಡ ವ್ಲಾಗ್ಸ್. ನಾನು ಸಾರಿಕಾ ಆ್ಯಂಡ್ ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಡೇ 3 ಟೆಂಪಲ್ ರನ್ ಮಾಡೋಣ ಅಂದ್ಕೊಂಡಿದ್ದೀವಿ. ಇವತ್ತು ನಾನು ನಿಮಗೊಂದು ಪವರ್ಫುಲ್ ದೇವಸ್ಥಾನ ತೋರಿಸೋಣ ಅಂದ್ಕೊಂಡಿದ್ದೀನಿ. ಇದು ಮಂಡ್ಯ ಜಿಲ್ಲೆಯಲ್ಲೇ ಇರೋದು ಮತ್ತಿತಾಳೇಶ್ವರ ಟೆಂಪಲ್ ಅಂತ. ಒಂದು ನಾಗದೇವ್ರಿದು. ಅದು ನಾವು ಚಿಕ್ಕ ವಯಸ್ಸಿಂದ ತುಂಬ ನಂಬಿದ್ದೀವಿ. ಆ ದೇವ್ರನ್ನ ಮಾಡ್ಕೊಂಡು ಬಂದಿದ್ದೀವಿ. ನಾವು ಅಂದ್ಕೊಂಡಿದ್ದೆಲ್ಲ ಆಗ್ತಾ ಇದೆ ಆ ದೇವ್ರನ್ನ ಮಾಡಿದಾಗಿಂದ. ಅದಕ್ಕೆ ನಾವು ಅವಾಗವಾಗ ಹೋಗ್ತಾ ಇರ್ತೀವಿ. ಇವತ್ತು ನಾನು ನಿಮಗೆ ಆ ದೇವಸ್ಥಾನ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ನಾವು ಅಡುಗೆ ಬೆಲ್ಲ ಪ್ರಿಪೇರ್ ಮಾಡಿ ಒಲೆ ಹಾಕಿ ಅಲ್ಲೇ ಊಟ ಮಾಡಿ ದೇವರಿಗೆ ನೈವೇದ್ಯ ಕೊಟ್ಟು ನಾವು ಊಟ ಮಾಡಿ ಬರೋದು. ಅದು ನಮ್ಮ ನಂಬಿಕೆ. ನಾವು ಅಂದ್ಕೊಂಡಿದ್ದು ಆಗಿದೆ ಗೈಸ್. ಸೊ ದೇವ್ರಿಗೆ ಹರಕೆ ತೀರಿಸ್ಬೇಕಂತ ಹೋಗ್ತಿದ್ದೀವಿ. ಇವಾಗ ಬೇರೆ ಫ್ರೆಂಡ್ ಕಾರಲ್ಲಿ ಹೋಗೋಣ ಅಂದ್ಕೊಂಡಿದ್ದೀವಿ. ನಮ್ಮ ಹಸ್ಬೆಂಡ್ ನೈಟೇ ಬೆಂಗಳೂರು ಹೊರಟ್ಬಿಟ್ರು. ಸೊ ಏನು ಮಾಡೋಕ್ಕಾಗಲ್ಲ, ಆಪ್ಷನ್ ಇಲ್ಲ. ಅದಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಿದ್ದೀವಿ. ಅವ್ರು ಬಂದಿದ ತಕ್ಷಣ ಇಲ್ಲಿಂದ ಒಂದು 20 ಮಿನಿಟ್ಸ್ ಜರ್ನಿ ಅಷ್ಟೇ. ಸೊ ಅಲ್ಲೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಎಲ್ಲರೂ ನೋಡಿ, ಒಲೆ ಹಾಕೋದಕ್ಕೆ ಸೌದೆ ಎಲ್ಲ ಎತ್ಕೊತಾ ಇದ್ದೀವಿ. ಸೌದೆ, ನಮ್ಮಮ್ಮಿ ಚಾಪೆ ಪಾತ್ರೆಗಳು ಎಲ್ಲ ಎತ್ಕೊಂಡೋಗಿ ಹಾಕ್ತಿದ್ದಾರೆ. ನೋಡಿ ಗೈಸ್, ಎಷ್ಟು ಜನ ಇಲ್ಲೇ ಒಲೆ ಹಾಕ್ಕೊಂಡು ಅಡುಗೆ ಮಾಡ್ಕೊತಾ ಇದ್ದಾರೆ. ಅದೇ ಟೆಂಪಲ್ಲು ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಮತ್ತಿತಾಳೇಶ್ವರ ಟೆಂಪಲ್ ಅಂತ. ನೋಡಿ, ಇವರೆಲ್ಲ ಬೆಳಗ್ಗೆನೆ ಬಂದು ಅಡುಗೆ ಪ್ರಿಪೇರ್ ಮಾಡಿ ಆಲ್ರೆಡಿ ಊಟ ಮಾಡ್ತಿದ್ದಾರೆ. ಜಾಗ ಇದೆ ಅಂತ ಹುಡುಕ್ತಾ ಇದ್ದೀವಿ. ತುಂಬ ರಶ್ ಆಗಿಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕಡೆ ಜನ ಇದ್ದಾರೆ ನೋಡಿ. ಇಲ್ಲಿ ಆಲ್ರೆಡಿ ಒಲೆಗಳು ಇಟ್ಟಿರ್ತಾರೆ ಅವರು. ಜಸ್ಟ್ ನಾವು ಹುಡ್ಕೋಬೇಕು ಎಲ್ಲಿ ಅಡುಗೆ ಮಾಡೋದು ಅಂತ. ನಮ್ಮಮ್ಮ ನೋಡ್ತಾ ಇದ್ದಾರೆ. ಇಲ್ಲಿ ಒಂದು ದೊಡ್ಡ ಮರದ ಕೆಳಗಡೆ ಜಾಗ ಸಿಕ್ಕಿದೆ. ಸೊ ಇಲ್ಲೇ ತರಕಾರಿ ಎಲ್ಲ ಕಟ್ ಮಾಡ್ಕೋಬೇಕು. ಇವಾಗ ನಾವೆಲ್ಲರೂ ಕಲ್ಯಾಣಿಗೆ ಹೋಗಿ ನೀರು ಹಾಕೊಂಬರೋಣ ಅಂತ ಹೋಗ್ತಾ ಇದ್ವಿ. ನೋಡಿ, ನಮ್ಮ ಅಜ್ಜಿ ಓಡ್ತಿದ್ದಾರೆ. ಸೊ ಎಲ್ಲರೂ ಕಲ್ಯಾಣಿಲಿ ಕೈಕಾಲೆಲ್ಲ ತೊಳ್ಕೊಂಡು ಮತ್ತೆ ಅಡುಗೆ ಮಾಡೋಣ ಅಂದ್ಕೊಂಡು ಹೊರಟ್ವಿ. ಮುಂದೆ ಚೇರ್ ಎಲ್ಲ ತೊಗೊಂಡೋಗ್ತಿದ್ಯಾ? ಏನಕ್ಕೆ? ನೋಡಿ ಗೈಸ್, ಎಷ್ಟು ಹೆಲ್ಪ್ ಮಾಡ್ತಿದ್ದಾನೆ. ಅವ್ರ ತಾತಂಗೆ ಕಾಲು ನೋವು ಅಂದ್ಬಿಟ್ಟು ಚೇರ್ ತೊಗೊಂಡೋಗ್ತಿದ್ದಾನೆ ಬೇರೆಯವ್ರ ಹತ್ರ ಇಸ್ಕೊಂಡು. ನೋಡಿ, ನಮ್ಮ ಅಪ್ಪನ ಕಾಲ್ದು ಸ್ವಲ್ಪ ಪ್ರಾಬ್ಲಮ್ ಇದೆ ಗೈಸ್. ಅವ್ರಿಗೆ ಆಗ್ತಿಲ್ಲ ಅಂದರೂ ಪಾಪ ಬರ್ತಾರೆ ನಮ್ಮ ಜೊತೆ ಎಲ್ಲ ಕಡೆ. ಇಲ್ಲೇ ಸ್ನಾನ ಮಾಡ್ತಾರೆ. ಇಲ್ಲೇ ಸ್ವಲ್ಪ ಹತ್ತಿರದಲ್ಲಿ ಹೊಳೆ ಇದೆ ದೇವಸ್ಥಾನದ್ದು. ಸೊ ಅಲ್ಲೇ ಸ್ನಾನ ಮಾಡಿಕೊಂಡು ಇಲ್ಲೇ ಒಲೆ ಎಲ್ಲ ಹಾಕ್ಕೊಂಡು ಅಡುಗೆ ಮಾಡಿಕೊಂಡು ನೈವೇದ್ಯ ಕೊಡ್ತಾರೆ ದೇವರಿಗೆ. ನೋಡಿ, ಎಲ್ಲ ಬೆಳಗ್ಗೆನೆ ಬಂದಿದ್ದಾರೆ. ಈ ದೇವರಿಗೆ ಸಂಡೇ ಮತ್ತು ಥರ್ಸ್ಡೇ ಆ್ಯಕ್ಚುಲಿ ವಾರ ಇರೋದು. ಅದ್ರ ಮೇಲೆ ಕುತ್ಕೊಂಡೇ ಹೋಗ್ಬಿಡು. ಡ್ಯಾಡಿ, ಕಾಲು ಇಷ್ಟು ಸುಡ್ತಿದೆ ಅಂದ್ರೂ ನೀನು ಕಾಲು ನೋವಲ್ಲೂ ಬಂದಿದ್ದೀರಲ್ಲ. ದೇವ್ರ ದರ್ಶನ ಮಾಡ್ಬೇಕಲ್ಲಪ್ಪ. ದೇವ್ರು ಒಳ್ಳೇದು ಮಾಡ್ತಾನೆ. ದೇವ್ರು ಒಳ್ಳೇದು ಮಾಡಲಿ ಅಂತ ಕಷ್ಟ ಸುಖ ಸುಡ್ಲಿ ಸುಟ್ಟು ಪರವಾಗಿಲ್ಲ. ದೇವ್ರ ದರ್ಶನ ಮಾಡುವ ನಡೆಯಪ್ಪ. ಹೌದಾ? ಆಯ್ತು.
ನೋಡಿ ನಮ್ಮ ಅಕ್ಕ ಮತ್ತು ನಮ್ಮ ಅಜ್ಜಿ ಇಬ್ರು ಅಡುಗೆ ಮಾಡೋಕ್ಕೆಲ್ಲ ಪ್ರಿಪೇರ್ ಮಾಡ್ಕೊತಿದ್ದಾರೆ. ಅಮ್ಮ ಒಲೆ ಹಚ್ತಿದ್ದಾರೆ. ಬೇಬಿ ಏನು ಅಡುಗೆ ಮಾಡ್ತಿದ್ದೀರಾ? ಮಾಡಲೇಬೇಕು ದೇವರಿಗೆ ಅಂತ ಓಕೆ. ಜೊತೆಗೆ ಹಾಂ. ಖಾರ ಇದೆ ಅಂತ ಪಲಾವ್ ಮಾಡ್ತಾರೆ. ಓ ಸೂಪರ್. ಪೊಂಗಲ್ಲು ಮತ್ತು ಖಾರ. ಇವಾಗ ಅಮ್ಮ ನಾವು ತಂದಿರೋ ಸೌದೆ ಎಲ್ಲ ತೊಗೊಂಬರ್ತಿದ್ದಾರೆ. ಇಲ್ಲಿ 3 ಕಲ್ಲು ಒಲೆಗೆ ಅಂತ ಇಲ್ಲೇ ಇಟ್ಟಿರ್ತಾರೆ. ನಾವು ಸ್ವಲ್ಪ ಹುಡ್ಕೊಂಡು ನಾವೆಲ್ಲ ಅರೇಂಜ್ ಮಾಡ್ಕೋಬೇಕು. ಇವಾಗ ಅಮ್ಮ ಒಲೆ ಹಚ್ಚಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಪೊಂಗಲ್ಗೆ ಫಸ್ಟು ಸ್ವೀಟ್ ಮಾಡಬೇಕು. ಹಲೋ, ಏನು ಮಾಡ್ತಿದ್ದೀರಾ ಇಬ್ರು? ಹೆಲ್ಪ್ ಮಾಡ್ತಿದ್ದಾರೆ ಎಲ್ಲರೂ. ನೋಡಿ ನಮ್ಮಮ್ಮ ಇವಾಗ ನನಗೊಂದು ಕೆಲಸ ಹೇಳಿದ್ರು, ಹೋಗಿ ನೀರು ತೊಗೊಂಬ ಅಡುಗೆಗೆ ಅಂತ. ಸೊ ನೀರು ತೊಗೊಂಬರಕ್ಕೆ ಹೋಗ್ತಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಬಿಂದಿಗೆಲ್ಲ ತೊಗೊಂಡು ನೀರು ತರೋದು. ಒಂದು ನಲ್ಲಿಗೆ ಎಷ್ಟು ರಶ್ ಅಂದರೆ ನೀರಿಗೆ ಹಳೆ ಕಾಲದವ್ರ ಥರ ಕ್ಯೂ ಅಲ್ಲಿ ನಿಂತ್ಕೊಂಡು ಹಿಡ್ಕೊಂಬರ್ತಾಯಿದ್ದೀನಿ. ಇವಾಗ ಆಲ್ಮೋಸ್ಟ್ ಟೈಮ್ ಆಗ್ತಿದೆ ಅಂತ ಎಲ್ಲರೂ ಬೇಗ ಬೇಗ ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀವಿ. ಬೇಗ ಪ್ರಿಪೇರ್ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು. ನೋಡಿ ಗೈಸ್, ಇವ್ರು ನನ್ನ ತಮ್ಮ. ಅವತ್ತು ಬ್ಲಾಗಲ್ಲಿ ಸಿಕ್ಕಿರಲಿಲ್ಲ ಇವರು. ಆ್ಯಕ್ಚುಲಿ ಮೋಹನ್ ಅಂತ ಇವ್ರ ಹೆಸರು. ಮತ್ತೆ ಎಲ್ಲರೂ ಫ್ಯಾಮಿಲಿ ಫುಲ್ಲು ಸೇರಿದ್ದೀವಿ ಇವತ್ತು. ತುಂಬ ಖುಷಿ ಆಗ್ತಿದೆ. ನಂತರನೇ ರೆಡ್ ಡ್ರೆಸ್ ಹಾಕೊಂಡ್ಬಂದಿದ್ಯಾ? ನಿಮ್ಮ ಬ್ಲಾಗಿಗೆ ಹೆಲ್ಪ್ ಆಗಲಿ ಅಂತ ಸಪೋರ್ಟ್ ಮಾಡಿ. ಅದು ವ್ಲಾಗಲ್ಲಿ ಯಾರಾದರೂ ಯೂನಿಫಾರ್ಮ್ ಹಾಕ್ಕೊಳ್ಳಿ ಅಂತ ಹೇಳಿದಾರ? ದೇವ್ರು ಹೇಳಿದ್ದಾರೆ ರೆಡ್ ಡ್ರೆಸ್ ಹಾಕೊಂಡ್ಬಂದಿ. ಇಲ್ಲೇನು ಓಂ ಶಕ್ತಿ ಥರ ಕೋಡ್ ಅಂದ್ಕೊಂಡಿದ್ದೀರಾ? ನೋಡಿ ಗೈಸ್, ನಮ್ಮ ಮಮ್ಮಿ ಪಾಪ ಒಬ್ಬರೇ ಮಾಡ್ತಿದ್ದಾರೆ. ಅಮ್ಮ ಏನು ಮಾಡ್ತಿದ್ಯಾ? ಅಮ್ಮ ಪೊಂಗಲ್ ಮಾಡ್ತಿದ್ಯಾ? ನಮ್ಮಮ್ಮ ಮೊದಲು ನಾವು ಹುಟ್ಟಕ್ಕೆ ಮುಂಚೆ ಒಲೆಯಲ್ಲೇ ಆ್ಯಕ್ಚುಲಿ ಅಡುಗೆ ಮಾಡ್ತಾ ಇದ್ದಿದ್ದು. ನೋಡಿ ಎಷ್ಟು ಚೆಂದ ಒಲೆಯಲ್ಲಿ ಅಡುಗೆ ಮಾಡೋದು. ಆ ಊಟನೇ ತುಂಬ ಚೆನ್ನಾಗಿರುತ್ತೆ. ನಮ್ಮಂಗೆ ಇದೆಲ್ಲ ಈಸಿ ಅಲ್ಲಮ್ಮ? ಫುಲ್ ಈಸಿ ನಮ್ಮಮ್ಮಂಗೆ. ಏನು ಡ್ಯಾಡಿ ಫುಲ್ ರೆಸ್ಟ್ ಮಾಡ್ತಿದ್ಯಾ? ಮೊದಲೆಲ್ಲ ನೀನೇ ಓಡಾಡ್ಕೊಂಡು ಮಾಡ್ತಿದ್ದೆ. ಇವರು ಉಸ್ತುವಾರಿಗಳು. ನೆನ್ನೆ ಬರ್ಡೇ ಸರ್ಪ್ರೈಸ್ ಹೆಂಗಿತ್ತಮ್ಮ? ಡಿಡ್ ಯು ಎಂಜಾಯ್? ಓಕೆ. ನೋಡಿ ಇಲ್ಲಿ ಒಳಕಲ್ ಕೂಡ ಯೂಸ್ ಮಾಡ್ಕೊಬೋದು. ಅಮ್ಮ ಆಯ್ತಾ ಅಮ್ಮ ಪೊಂಗಲ್ಲು? ಇನ್ನು ಎಷ್ಟೊತ್ತು? ಇಲ್ಲಿ ನೋಡು, ಇನ್ನು 1/4 ಗಂಟೆನಾ? ಊಟದ ಟೈಮ್ ಮುಗ್ದೋಗ್ಬಿಡುತ್ತಲ್ಲ. ಫೈನಲಿ ಇಲ್ಲಿ ಪೊಂಗಲ್ ರೆಡಿ ಆಯ್ತು. ಇನ್ನೊಂದು ಒಲೆ ಹಾಕ್ಬಿಟ್ಟಿದ್ದಾರೆ. ಇವಾಗ ಈ ಕಡೆ ಪಲಾವ್ ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ದೀವಿ. ನೋಡಿ ದೇವಸ್ಥಾನದಲ್ಲಿ ಕುಕ್ಕಿಂಗ್ ಬ್ಲಾಕ್. ಆಯಿಲು ತುಪ್ಪ ಎಲ್ಲ ಹಾಕಿ ಪಲಾವ್ ಮಸಾಲೆ ಹಾಕಿದ್ದಾರೆ ನಮ್ಮ ಅಜ್ಜಿ. ಇವಾಗ ಅದನ್ನು ಒಗ್ಗರಣೆ ಕೊಡಬೇಕು. ನೋಡಿ ನನ್ನ ಫ್ರೆಂಡ್ ಫ್ಯಾಮಿಲಿ ಕೂಡ ಇವತ್ತು ದೇವಸ್ಥಾನಕ್ಕೆ ಅಂತ ಬಂದಿದ್ದಾರೆ. ಅವ್ರದ್ದು ಆಲ್ರೆಡಿ ಎಲ್ಲ ಆಗಿ ಊಟ ಬಡಿಸ್ತಿದ್ದಾರೆ. ಅವಳು ನನ್ನ SLC ಫ್ರೆಂಡು, ತುಂಬ ವರ್ಷಗಳಾಯಿತು. ಇವರೇ ನೋಡಿ ನನ್ನ ಫ್ರೆಂಡ್. ಇವಾಗ ಪಲಾವ್ ಇಟ್ಟಿದ್ದಾರೆ, ಇನ್ನೂ ಕುದೀತಾ ಇದೆ ಗೈಸ್. ನೋಡಿ ಪಲಾವ್ ಮಾಡಿಬಿಟ್ಟು ಕೆಂಡ ಎಲ್ಲ ಮೇಲಿಟ್ಟಿದ್ದಾರೆ ನಮ್ಮ ಅಜ್ಜಿ. ಏನಕ್ಕಮ್ಮ ಆ ಥರ ಇಟ್ಟಿದ್ಯಾ? ನೀರೆಲ್ಲ ಹೀರ್ಕೊಳ್ಳಿ ಅಂತ. ಪಲಾವ್ ಆಯಿತು. ಓ, ಒಲೆ ಅಡುಗೆ ತುಂಬ ಚೆನ್ನಾಗಿರುತ್ತೆ. ಲುಕ್ ಸೋ ಯಮ್ಮಿ ಮಮ್ಮಿ. ನೋಡಿ ಆಲ್ಮೋಸ್ಟ್ 1 o'clock ಆಯಿತು. ಎಲ್ರದ್ದು ಅಡುಗೆ ಆಗಿ ದರ್ಶನ ಆಗಿ ಊಟಕ್ಕೆ ಕೂತಿದ್ದಾರೆ. ನಾವೇ ಲೇಟ್ ಮಾಡಿಬಿಟ್ವಿ. ಗೈಸ್, ಪೊಂಗಲ್ಲು ಮತ್ತು ಪಲಾವ್ ರೆಡಿ ಮಾಡಿ ಇಟ್ಟಿದ್ದಾರೆ. ಇವಾಗ ನಾವು
ನಾವು ತಿನ್ನೋಕೆ ಮುಂಚೆ ದೇವ್ರ ದರ್ಶನ ಮಾಡಿ ದೇವ್ರಿಗೆ ನೈವೇದ್ಯ ಇಡಬೇಕು. ಸೊ ಇವಾಗ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ಇದು ನೋಡಿ ಎಷ್ಟೊಂದು ಹುತ್ತಗಳಿದೆ ಇಲ್ಲಿ. ಇದು ನಾಗದೇವರ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ಹುತ್ತದ ಮಣ್ಣು ಎಷ್ಟೋ ಜನ ಅವರ ಕಾಯಿಲೆಗಳಿಗೆ ಯೂಸ್ ಮಾಡ್ತಾರೆ. ಬಗ್ಗಿ ಮಾಡು ಮಗ್ನ. ನೋಡಿ ನಮ್ಮ ಅಕ್ಕ ಇವಾಗ ಹಾಲು ಹಾಕ್ತಾ ಇದ್ದಾರೆ. ನಾವಿಲ್ಲಿ ಈಗ ಗೌರಿ ಹಬ್ಬದ ಟೈಮಲ್ಲಿ ನಾವು ಈ ಥರ ಮಾಡ್ತೀವಿ. ಬಂದು ತೆನೆ ಎರಿಯೋ ಟೈಮಲ್ಲಿ ಹಾಲು ಹಾಕೋದು, ಬಾಳೆಹಣ್ಣು ಹಾಕೋದು ಅವೆಲ್ಲ ಮಾಡ್ತಿರ್ತೀವಿ. ನಾನ ಅಕ್ಕ ಏನೋ ಸಂಕಲ್ಪ ಮಾಡ್ಕೊಂಡು ಪಾದ ಕೇಳ್ತಿದ್ದಾಳೆ. ನೋಡೋಣ. ಹೋಯ್ ನೋಡ್ದ. ಇವಾಗ ದರ್ಶನ ಎಲ್ಲ ಮುಗೀತು. ದೇವ್ರಿಗೆ ಫಸ್ಟು ನೈವೇದ್ಯ ಕೊಟ್ಟು ನಾವು ಎಲ್ಲ ಊಟ ಕೂತ್ಕೊಂಡ್ವಿ. ಗೈಸ್ ಎಲ್ರದ್ದು ಊಟ ಎಲ್ಲ ಆಯಿತು. ಇವಾಗ ಹೊರಡೋ ಟೈಮ್ ಆಯಿತು. ಆಲ್ಮೋಸ್ಟ್ 10 o'clock ಬಂದ್ವಿ. 2 o'clock ಎಲ್ಲ ದರ್ಶನ ಆಯಿತು, ಅಡುಗೆ ಆಯಿತು, ಊಟ ಆಯಿತು. ತುಂಬ ಖುಷಿ ಆಯಿತು ಫ್ಯಾಮ್ಲಿ ಜೊತೆ ಆಫ್ಟರ್ ಲಾಂಗ್ ಟೈಮ್ ಸ್ಪೆಂಡ್ ಮಾಡಿರೋದು. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು. ಇವಾಗ ಮನೆಗೆ ಹೋಗಿ ರೆಸ್ಟ್ ಮಾಡೋದಷ್ಟೇ. ಎವ್ರಿ ಡೇ ಒಂದೊಂದು ಟೆಂಪಲ್ ಟ್ರಿಪ್ ಆಯಿತು. ಇನ್ನೇನು ನಾನು ಮೇ ಬಿ ನಾಳೆ ಅಥವಾ ನಾಡಿದ್ದು ಹೊರಡಬೇಕಾಗುತ್ತೆ ಬೆಂಗಳೂರಿಗೆ ಹೋಗಿ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಅಂಟಿಲ್ ದನ್ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಗೈಸ್. ಬಾಯ್ ಬಾಯ್.